Everyone, welcome to Sanmargaha classes. ಬೆಳಕು ಪಾಠದ 14ನೇ ಪ್ರಶ್ನೆ. ಚಲನಚಿತ್ರ ವೀಕ್ಷಿಸುವಾಗ ಪ್ರತಿ ಸೆಕೆಂಡಿಗೆ ನಮ್ಮ ಕಣ್ಣ ಮುಂದೆ ಚಲಿಸುವ ಸ್ಥಿರ ಚಿತ್ರಗಳ ಸಂಖ್ಯೆ. ಇಲ್ಲಿ ಯಾವ ತರ ಅಂದ್ರೆ ಸ್ಥಿರ ಚಿತ್ರಗಳು, ಆ ಸ್ಥಿರ ಚಿತ್ರಗಳ ಸಂಖ್ಯೆ. ಇಲ್ಲಿ ನೋಡಿ, ನಮ್ಮ ಅಕ್ಷಿಪಟಲ ಏನಿದೆ ಅದು ತಾನು ಗ್ರಹಿಸಿದಂತಹ ಬಿಂಬವನ್ನ 1/16 ಸೆಕೆಂಡ್ಗಳ ಕಾಲದ ತನಕ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿದೆ. 1/16 ಸೆಕೆಂಡ್ಗಳ ಕಾಲ ಆ ಬಿಂಬ ಅಲ್ಲೇ ಇರ್ತದೆ. ನಾನೀಗ ಸ್ಕ್ರೀನ್ ಅನ್ನ ನೋಡ್ತಾ ಇದ್ದೀನಿ, ಪುಸ್ತಕವನ್ನ ನೋಡ್ತಾ ಇದ್ದೀರಿ ನೀವು ಅಂತ ಇಟ್ಕೊಂಡ್ರೆ, ಆ ಸಮಯದಲ್ಲಿ ನೀವು ನೋಡ್ತಾ ಇರುವಂತಹ ಬಿಂಬ ನಿಮ್ಮ ಅಕ್ಷಿಪಟಲದಲ್ಲಿ 1/16 ಸೆಕೆಂಡ್ಗಳ ಕಾಲ ಮಾತ್ರ ಇರ್ತದೆ. ಇದು ವೆರಿ ಸ್ಮಾಲ್ ಟೈಮ್ ಅಲ್ವಾ, ಬಹಳ ಕಡಿಮೆ, ಮೈನ್ಯೂಟ್ ಇದೆ. ಹಾಗಿದ್ರೆ ಈಗ ಚಲನಚಿತ್ರ ವೀಕ್ಷಿಸುವಾಗ ಪ್ರತಿ ಸೆಕೆಂಡಿಗೆ ನಮ್ಮ ಕಣ್ಣ ಮುಂದೆ ಚಲಿಸುವ ಸ್ಥಿರ ಚಿತ್ರಗಳ ಸಂಖ್ಯೆ ಅಂತ ಹೇಳಿದ್ದಾರೆ. ನಾವು 1 ಸೆಕೆಂಡಿಗೆ 16ಕ್ಕಿಂತ ಜಾಸ್ತಿ ಚಿತ್ರಗಳು, ನಮ್ಮ ಸ್ಥಿರ ಚಿತ್ರಗಳು ನಮ್ಮ ಕಣ್ಣ ಮುಂದೆ ಚಲಿಸುವಂತೆ ಮಾಡಿದರೆ ಅದು ನಮಗೆ ಚಲಿಸ್ತಾ ಇರುವಂತೆ ಅನ್ನಿಸ್ತದೆ. ಹಾಗಿದ್ರೆ ಇಲ್ಲಿ ನೋಡೋಣ, ಆಪ್ಷನ್ ಎ, ಚಲನಚಿತ್ರದಲ್ಲಿ ಯಾವಾಗಲೂ 24 ಫ್ರೇಮ್ಗಳನ್ನ ಮಾಡಿರ್ತಾರೆ. ಪ್ರತಿ ಸೆಕೆಂಡ್ಗೆ 24 ಫ್ರೇಮ್ಸ್ ಪರ್ ಸೆಕೆಂಡ್ ಇರುತ್ತೆ. ಆಪ್ಷನ್ ಬಿ 16 ಇಲ್ಲ, ಈ ಟೆಕ್ನಿಕ್ ಅನ್ನ ಉಪಯೋಗಿಸೋದಿಲ್ಲ. ಅಲ್ಲಿ ಮತ್ತೆ ಸೌಂಡ್ ಎಫೆಕ್ಟ್ ಎಲ್ಲ ಸೇರಿ 24 ಉಪಯೋಗಿಸ್ತಾರೆ. ಆಪ್ಷನ್ ಸಿ 9, ಇದು ಕೂಡ ತಪ್ಪಾದ ಉತ್ತರ. ಆಪ್ಷನ್ ಡಿ 18 ತಪ್ಪಾದ ಉತ್ತರ. ಚಲನಚಿತ್ರ ವೀಕ್ಷಿಸುವಾಗ ಪ್ರತಿ ಸೆಕೆಂಡಿಗೆ, ಈಗ ಒಂದು ಚಿತ್ರ ಇದೆ ಅಂದ್ರೆ ಅದು ಪ್ರತಿ ಸೆಕೆಂಡಿಗೆ 24 ಸ್ಥಿರ ಚಿತ್ರಗಳನ್ನ, 1 ಸೆಕೆಂಡ್ ಅಲ್ಲಿ 24 ಚಿತ್ರ ನಮ್ಮ ಎದುರಿಗೆ ಪಾಸ್ ಆಗಿರುತ್ತೆ. ಅವಾಗ ನಮಗದು ಓಡ್ತಾ ಇರುವಂತಹ ಚಿತ್ರ ಅಥವಾ ಚಲಿಸ್ತಾ ಇರುವಂತಹ ಚಿತ್ರ ತರ ಅನಿಸುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ 24. ಹಾಗಿದ್ರೆ ಸರಿ, ಈಗ ಸ್ಲೋ ಮೋಷನ್ ವಿಡಿಯೋಗಳನ್ನೆಲ್ಲ ನೋಡಿದ್ದೀರಿ ನೀವು ಅಲ್ವಾ? ನಿಧಾನಕ್ಕೆ ಓಡ್ಕೊ ಬರೋದು, ನಿಧಾನಕ್ಕೆ ಹಾರೋದು, ಸ್ಲೋ ಮೋಷನ್ ವಿಡಿಯೋಗಳನ್ನೆಲ್ಲ ಮಾಡ್ತಾರೆ, ಸರಿನಾ? ನೀವು ಮಾಡಿರ್ಬಹುದು. ಹಾಗಿದ್ರೆ ಸ್ಲೋ ಮೋಷನ್ ವಿಡಿಯೋಗಳನ್ನ ಯಾವ ತರ ಮಾಡ್ತಾರೆ ಅಂದ್ರೆ, ಇಲ್ಲಿ 1 ಸೆಕೆಂಡ್ ಅಲ್ಲಿ 24 ಫ್ರೇಮ್ ಅನ್ನ ಯೂಸ್ ಮಾಡ್ತಾರಲ್ವಾ? ಆದ್ರೆ ಸ್ಲೋ ಮೋಷನ್ ಅಲ್ಲಿ 60, 120, 240 ಈ ತರ ಹೆಚ್ಚಿನ ಸಂಖ್ಯೆಯ ಸ್ಥಿರ ಚಿತ್ರಗಳನ್ನ 1 ಸೆಕೆಂಡ್ ನಲ್ಲಿ ಸೆರೆ ಹಿಡಿಯಲಾಗುತ್ತೆ. ಆಮೇಲೆ ಅದನ್ನ 24ಕ್ಕೆ ಇಳಿಸಿದಾಗ ಅದು ಸ್ಲೋ ಮೋಷನ್ ವಿಡಿಯೋ ತರ ನಮ್ಗೆ ಅನಿಸ್ತದೆ. ಅದೇನ್ ಬೇಡ ನಮ್ಗೆ. ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 24. ಥ್ಯಾಂಕ್ ಯು.